ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಬಳಿ ಗುಡ್ಡ ಕುಸಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದ್ದು ಭಾರೀ ಮಳೆಯಿಂದ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಬಳಿ ಗುಡ್ಡ ಕುಸಿತವಾಗಿದೆ. ಗೇರುಸೊಪ್ಪ ಸರ್ಕಲ್ ಪಕ್ಕ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು. ಹಾಗಾಗಿ ವಾಹನ ಸಂಚಾರಕ್ಕೂ ಕೂಡ ಅಡಚಣೆಯಾಗ್ತಾ ಇದೆ. ಈ ವೇಳೆ ಸ್ಥಳಕ್ಕೆ IRB ಅಧಿಕಾರಿಗಳು ಹಾಗೂ ಸ್ಪೋರ್ಟರ್ಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ರಸ್ತೆ ಮೇಲೆ ಬಿದ್ದಿರುವಂತಹ ಮಣ್ಣನ್ನು JCB ಮುಖಾಂತರ ತೆರವು ಮಾಡುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದು ಆ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ಗಳು ಸಾಗದಂತೆ ಎಚ್ಚರವನ್ನು ವಹಿಸಲಾಗಿದೆ. ಯಾವ ಕ್ಷಣದಲ್ಲಿ ಕೂಡ ಏನು ಬೇಕಾದರೂ ಆಗಬಹುದು. ಕಳೆದ ಬಾರಿ ನಡೆದಂಥ ಕೆಲವು ಭಾಗಗಳಲ್ಲಿ ಕಂಡುಬಂದಂಥ ಗುಡ್ಡ ಕುಸಿತ ಪ್ರಕರಣದಿಂದ ಆದಂಥ ಅನಾಹುತಗಳು ನಾವು ನೋಡಿದ್ದೀವಿ. ಸುರಿತಾ ಇರೋ ಯಥೇಚ್ಛ ಮಳೆ ಈ ವೇಳೆ ಮಣ್ಣು ಸಂಪೂರ್ಣವಾಗಿ ಸಡಿಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗುವಂಥ ಅಥವಾ ಗುಡ್ಡ ಕುಸಿತವಾಗುವಂಥ ಸಾಧ್ಯತೆ ಇರುತ್ತೆ. ನಾವಿಲ್ಲಿ ಗಮನಿಸಬಹುದು, ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಬಳಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದ್ದರೂ ಕೂಡ ಅಪಾಯಕ್ಕೆ ಆಹ್ವಾನ ಕೊಡುವಂತಿದೆ ಈ ಸೂಚನೆ ಅನ್ನುವಂಥದ್ದನ್ನು ಮನಗಂಡೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದು ವಾಹನಗಳು ಆ ರಸ್ತೆಯಲ್ಲಿ ಬರುವಂಥ ವಾಹನಗಳು ಪರ್ಯಾಯ ಮಾರ್ಗದ ಮೂಲಕ ನಿಗದಿತ ಸ್ಥಳವನ್ನು ತಲುಪಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಗಾಗಿ ಆ ರಸ್ತೆಯನ್ನು ಬಂದ್ ಮಾಡಲಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಇನ್ನು ರಸ್ತೆ ಮೇಲೆ ಬಿದ್ದಿರುವ ಮಣ್ಣನ್ನು JCBಯ ಮುಖೇನ ತೆರವು ಮಾಡುವಂಥ ಒಂದು ಕಾರ್ಯ ಕೂಡ ಅಲ್ಲಿ ನಡೆದಿದೆ.